ಸಿಎಂ ಸಿದ್ದರಾಮಯ್ಯ ಸೂಚನೆಯ ಬಳಿಕವೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ಮಾತ್ರ ನಿಲ್ತಾ ಇಲ್ಲ. ಫೈನಾನ್ಸ್ ಕಿರುಕುಳಕ್ಕೆ ಊರನ್ನೇ ತೊರೆದಿದ್ದಾವೆ ಕುಟುಂಬಗಳು. ಕೊಡಗಿನ ನಂಜರಾಯಪಟ್ಟಣಕ್ಕೆ ಫೈನಾನ್ಸ್ ಭೂತ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿತು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಹೇಗಿದೆ ಅನ್ನೋದನ್ನ ಜನರ ಮುಂದಿಟ್ವಿ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಲರ್ಟ್ ಆದ್ರು. ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಸೂಚನೆ ಕೊಟ್ಟರು. ಆದರೆ ಸೂಚನೆಯ ಬಳಿಕವೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಾವಳಿ ಮಾತ್ರ ನಿಲ್ತಾ ಇಲ್ಲ. 15ಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ ಇದೆ. ಹಾಗಾಗಿನೇ 4-5 ಗ್ರಾಮಗಳ 50ಕ್ಕೂ ಅಧಿಕ ಕುಟುಂಬಗಳು ಊರನ್ನೇ ತೊರೆದಿದ್ದಾವೆ. ಹೆಚ್ಚಿನ ಬಡ್ಡಿಗೆ ಲಕ್ಷಾಂತರ ರೂಪಾಯಿ ಸಾಲ ನೀಡುವಂತಹ ಕಂಪನಿ ಸಾಲ ಕಟ್ಟದೆ ಹೋದ್ರೆ, ಬಡ್ಡಿ ಕೊಡದೆ ಹೋದ್ರೆ ಪೀಡಿಸ್ತಾ ಇದ್ರು. ಪ್ರತಿ ದಿನ ಮನೆಗೆ ಬಂದು ಕಾಟ ಕೊಡ್ತಾ ಇದ್ರು. 24ರಿಂದ 26% ಬಡ್ಡಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡ್ತಾ ಇದ್ರು. ಆಧಾರ್ ಕಾರ್ಡ್ ಆಧಾರದ ಮೇಲೆನೆ ಫೈನಾನ್ಸ್ ನೀಡ್ತಾ ಇದ್ರು. ಸಾಲ ಕಟ್ಟಿದ್ರು ಕೂಡ ಪೂರ್ತಿ ಸಾಲ ತೀರಿಸಲೇಬೇಕು ಅಂತ ಕಿರುಕುಳ ಕೊಡ್ತಾ ಇದ್ರು. ಮೀನುಕೊಲ್ಲಿ, ಹಾಡಿ, ದಾಸವಾಳ, ಪೈಸಾರಿ, ಬೆಳ್ಳಿ ಕಾಲನಿ, ಕಾವೇರಿ ಕಾಲನಿಗಳ ಜನರಿಗೆ ಈ ಸಿಬ್ಬಂದಿಗಳಿಂದ ಬಹಳ ಕಿರುಕುಳ ಆಗ್ತಾ ಇತ್ತು. ಹಾಗಾಗಿನೇ 50ಕ್ಕೂ ಹೆಚ್ಚು ಕುಟುಂಬ ಊರನ್ನ ತೊರೆದು ತಮ್ಮ ಪಾಡಿಗೆ ತಾವು ಇದ್ರು. 4 ಹಾಡಿಗಳ ಜನ, 50ಕ್ಕೂ ಅಧಿಕ ಕುಟುಂಬದವರು. ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ರು, ಈ ರೀತಿ ಮಾಡೋ ಹಂಗಿಲ್ಲ, ಮಾಡಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ. ಆದ್ರೆ ಅದು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಸೊ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಇದೆ. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ 4-5 ಗ್ರಾಮಗಳಲ್ಲಿ ಇವತ್ತು ಇಡೀ ಊರನ್ನೇ ಖಾಲಿ ಮಾಡಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಕುಟುಂಬಗಳು ಊರನ್ನ ಬಿಡೋದೇನೋ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಇವತ್ತು ತಲೆಮರೆಸ್ಕೋಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಇಷ್ಟೇ, ಇಲ್ಲಿಯ ಸಾಕಷ್ಟು ಫೈನಾನ್ಸ್ಗಳು ಕೊಟ್ಟಿರೋಂತಹ ಸಾಲ ಆ ನಂತರ ವಸೂಲಾತಿಗೆ ಇಳಿದಿರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ನಾನೀಗ ನಂಜರಾಯಪಟ್ಟಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಮೀನುಕೊಲ್ಲಿ ಆಡಿಲಿದ್ದೇನೆ. ನೋಡ್ಬೋದು, ಈ ಮನೆ ಬೀಗ ಹಾಕಿ 3 ತಿಂಗಳಿಗೂ ಹೆಚ್ಚು ಸಮಯ ಆಗೋಗಿದೆ. ಕಾರಣ ಈ ಮನೆ ಮೇಲೆ ಅವರು ಕೊಟ್ಟಿರೋಂತಹ ಸಾಲ. ಅಂದರೆ ಸುಮಾರು 15ಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಗಳು ಸಾಕಷ್ಟು ಸಾಲವನ್ನು ಕೊಟ್ಟಿದ್ದಾವೆ. ಗ್ರೂಪ್ಗಳನ್ನು ಮಾಡಿ, ಅಂದರೆ ಸ್ವಸಹಾಯ ಸಂಘಗಳನ್ನು ಮಾಡಿ, ಆ ಸಂಘಗಳಿಗೆ ಒಂದೊಂದು ಸಂಘಕ್ಕೂ ಕೂಡ 3-4 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೆ ಸಾಲವನ್ನು ಕೊಟ್ಟು ಇವತ್ತು ಇಡೀ ಊರು ಖಾಲಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಇವರೆಲ್ಲರೂ ಕೂಡ ಸಾಲವನ್ನು ತೆಗೆದುಕೊಂಡು ಸಾಲವನ್ನು ಕಟ್ಟಲಾಗದೆ ಅವರ ಮಕ್ಕಳೇನಿದ್ರು, ಅವರ ಮಕ್ಕಳು, ಸೊಸೆಯಂದಿರು, ಅಪ್ಪಂದಿರು ಅವರೆಲ್ಲರೂ ಕೂಡ ಮನೆಯನ್ನು ಖಾಲಿ ಮಾಡ್ಕೊಂಡು ಹೊರಟೋದಂಥ ಪರಿಣಾಮ ಈಗ ಇವರು ಇಲ್ಲಿ ಪರದಾಡಬೇಕಾಗಿದೆ. ನೋಡಿ, ಅಲ್ಲೊಂದು ಮನೆಯೂ ಕೂಡ ಬೀಗವನ್ನು ಹಾಕಿದ್ದಾರೆ. ಅಂದರೆ ಕಾರಣ ಇಷ್ಟೇ, ಅವೆಲ್ಲ ಕುಟುಂಬಗಳು ಕೂಡ ಈಗ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರೋಂಥದ್ದು. ಮತ್ತೊಂದು ಇಲ್ಲಿ ನಮ್ಮ ಎಡಭಾಗದಲ್ಲಿ ಕಾಣುವಂತಹ ಮನೆ ಏನಿದೆ, ಈ ಮನೆಯೂ ಕೂಡ ಖಾಲಿಯಾಗೋಗಿದೆ. ಅಲ್ಲಿದ್ದಂತಹ 2 ಕುಟುಂಬಗಳು, ಅಂದರೆ ಅವರ 2 ಮಕ್ಕಳು ಕೂಡ ಹೊರಟುವಾಗಿ ಸುಮಾರು 3 ತಿಂಗಳುಗಳಾಗಿದೆ. ಇದುವರೆಗೆ ಎಲ್ಲಿದ್ದಾರೆ ಅನ್ನೋಂತಹ ಮಾಹಿತಿ ಇಲ್ಲ. ಮಕ್ಕಳು ಮತ್ತು ಸೊಸೆಯಂದರು ಇಬ್ಬರೂ ಕೂಡ ಹೊರಟೋಗಿದ್ದಾರೆ. ಸೊ ಆ ಮನೆಯಲ್ಲಿ ಈಗ ವಯಸ್ಸಾಗಿರುವಂತಹ ಅವರ ತಂದೆ, ಹಾಗೆ ಕ್ಯಾನ್ಸರ್ ರೋಗದಿಂದ ಬಳಲ್ತಿರುವಂಥ ಅವರ ತಾಯಿ, ಇವರಿಬ್ಬರು ಕೂಡ ಊಟಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂತಹ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿರೋವಂಥದ್ದು ಫೈನಾನ್ಸ್ ಕಂಪ್ನಿಗಳು. ಸೊ 26ರಿಂದ 27% ಬಡ್ಡಿಯನ್ನು ಹಾಕಿ ಅವರಿಗೆ ಸಾಲವನ್ನು ಕೊಟ್ಟು ಈಗ ಪ್ರತಿನಿತ್ಯ ಬೆಳಗ್ಗೆ ಆದರೆ ಸಾಕು, ಬೆಳಗ್ಗೆ ಒಂದು ಫೈನಾನ್ಸ್ ಕಂಪನಿ ಬಂದರೆ ಮಧ್ಯಾಹ್ನ ಇನ್ನೊಂದು ಫೈನಾನ್ಸ್ ಕಂಪನಿ, ಸಂಜೆ ಇನ್ನೊಂದು ಫೈನಾನ್ಸ್ ಕಂಪನಿ, ಹೀಗೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ವಿವಿಧ ಫೈನಾನ್ಸ್ ಕಂಪನಿಗಳು ಬಂದು ಸಾಲವನ್ನು ಕಟ್ಟಿ ಅಂತೇಳಿ ಟಾರ್ಚರ್ ಕೊಡ್ತಿರೋವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಕುಟುಂಬಗಳು ಕೂಡ ಊರನ್ನೇ ಖಾಲಿ ಮಾಡಿ ಕೇರಳಕ್ಕೆ ಹೋಗಿ ತಲೆಮರೆಸ್ಕೊಂಡಿರೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಎಷ್ಟೋ ಕುಟುಂಬಗಳು ಆತ್ಮಹತ್ಯೆಯೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಆಗಿರುವಂತಹ ಘಟನೆಗಳಿದ್ದಾವೆ. ಕ್ಯಾಮರಾಮ್ಯಾನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.